ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು 8ನೇ ತರಗತಿಯ ಗಣಿತ ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯ 5. ಅಧ್ಯಾಯ 5ರಲ್ಲಿ ಅಭ್ಯಾಸ 5.1ರ ಲೆಕ್ಕಗಳನ್ನು ನಾವು ಮಾಡ್ತಿದ್ದೇವೆ. ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ಅಭ್ಯಾಸ 5.1ರಲ್ಲಿ 1ರಿಂದ 5 ಲೆಕ್ಕಗಳನ್ನು ಮಾಡಿ ಮುಗಿಸಿದ್ದೇವೆ. ಈಗ 6ನೇ ಲೆಕ್ಕವನ್ನು ನೋಡೋಣ. ಕೊಟ್ಟಿರುವ ಮಾದರಿಯನ್ನು ಉಪಯೋಗಿಸಿಕೊಂಡು ಬಿಟ್ಟಿರುವ ಸಂಖ್ಯೆಗಳನ್ನು ತುಂಬಿರಿ. ಇಲ್ಲಿ ಮಾದರಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಜಾಗದಲ್ಲಿ ಬಿಟ್ಟಿದೆ ಅಲ್ಲಿ ಏನು ಸಂಖ್ಯೆ ಬರ್ತದೆ ಅದನ್ನು ನೋಡಿ ತುಂಬಬೇಕು. ಈ ಲೆಕ್ಕ ಹೇಗಿದೆ ಮೊದಲು ನೋಡೋಣ. ಇದು 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್. ಅಂದರೆ 1 ಸ್ಕ್ವೇರ್ ಅಂದರೆ 1 ಒಂದಲೇ 1 ಪ್ಲಸ್ 2 ಸ್ಕ್ವೇರ್ ಅಂದರೆ 2 4 ಪ್ಲಸ್ 2 ಸ್ಕ್ವೇರ್ ಅಂದರೆ 2 4 ಪ್ಲಸ್ 3 ಸ್ಕ್ವೇರ್ ಅಂದರೆ 3 ಮೂಲೆ 9. ಅಂದರೆ ಇಷ್ಟು ಕೂಡಿದ್ರೆ ಇಷ್ಟ ಆಗಬೇಕು ಅಂತ. 4 4 8 1 9 ಈ ರೀತಿ ಲೆಕ್ಕ ಇದೆ ಇದು. ಈಗ ನೋಡಿ, ಇಲ್ಲಿ ಲೆಕ್ಕದಲ್ಲಿ ನೋಡಿ, ಈಗ 3 ಸ್ಕ್ವೇರ್ ಇದೆ. ಇಲ್ಲಿ 3 ಸ್ಕ್ವೇರ್ ಬಿಟ್ಬಿಡಿ, 3 ಇದೆ, ಇಲ್ಲಿ 7 ಇದೆ. 3ಕ್ಕಿಂತ ಎಷ್ಟು ಹೆಚ್ಚಾಗಿದೆ? ಇದು 4ರಷ್ಟು. 4 ಸಂಖ್ಯೆ ಕೂಡಿಸಿದ್ರೆ 7 ಆಗ್ತದೆ. 3ಕ್ಕೆ 4 ಕೂಡಿಸಿದ್ರೆ 7 ಆಗ್ತದೆ. ಇಲ್ಲಿ 7ಕ್ಕೆ 6 ಕೂಡಿಸಿದ್ರೆ 13 ಆಗುತ್ತೆ. 13ಕ್ಕೆ 8 ಕೂಡಿಸಿದ್ರೆ 21 ಆಗುತ್ತೆ. 21ಕ್ಕೆ 10 ಕೂಡಿಸಿದ್ರೆ 31 ಆಗುತ್ತೆ. ಹಾಗೆ ಇಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನಿಮಗಿತ್ತು ಇದು ಎಷ್ಟು ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತ ಬಂದು ಇಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ನಿಮಗೆ ಅಲ್ವಾ. ಹಾಗಾಗಿ ಈಗ ಏನು ಮಾಡ್ಬೇಕು ನಾವು, ಇದು ಎಷ್ಟು 2ರ ಮಗೆಯಲ್ಲಿ ಬರ್ತದೆ ನೋಡ್ರಿ. 2 2 4 2 3 6 2 4 8 2 5 10 2 6 12. ಅಂದರೆ ಇಲ್ಲಿ 12 ಕೂಡಿಸಿದ್ರೆ ಇಲ್ಲಿ ಇಷ್ಟಾಗುತ್ತೆ. 12 31 10 41 42 43. ಇದು 43 ಸ್ಕ್ವೇರ್. ಹೀಗೆ ಈಗ ಇದು ಸೇಮ್ ಹಂಗೆ ಬರ್ತದೆ. ಈಗ 2ಕ್ಕೆ 4 ಕೂಡಿಸಿದ್ರೆ 6 ಆಗುತ್ತೆ. 2ಕ್ಕೆ 4 ಕೂಡಿಸಿದ್ರೆ 6 ಆಗುತ್ತೆ. 6ಕ್ಕೆ 6 ಕೂಡಿಸಿದ್ರೆ 12 ಆಗುತ್ತೆ. 12ಕ್ಕೆ 8 ಕೂಡಿಸಿದ್ರೆ 20 ಆಗ್ತದೆ. 20 ಸ್ಕ್ವೇರ್. ಆಮೇಲೆ 20ಕ್ಕೆ 10 ಕೂಡಿಸಿದ್ರೆ 30 ಆಗುತ್ತೆ. ಅಂದಮೇಲೆ ಕರೆಕ್ಟ್ ಇದೆ ಅಂತ ಅರ್ಥ ಆಯಿತು. ಹಾಗೆ 30ಕ್ಕೆ 12 ಕೂಡಿಸಿದ್ರೆ 42 ಸ್ಕ್ವೇರ್. ಈಗ ನೀವು ಇದು ಮಾಡ್ಬೋದು. ನೀವು 6 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಪ್ಲಸ್ 42 ಸ್ಕ್ವೇರ್ ಮಾಡಿ 43 ಸ್ಕ್ವೇರ್ ಮಾಡಿದಾಗ ಇಷ್ಟು ಕೂಡಿಸಿದ್ರೆ ಇಷ್ಟು ಉತ್ತರ ಬರ್ತದೆ ನಿಮಗೆ. ಅದು ಬರಲಿಲ್ಲ ಅಂದರೆ ನಿಮ್ಮದು ಇದು ಲೆಕ್ಕ ತಪ್ಪು, ಇದು ಆನ್ಸರ್ ತಪ್ಪಿದೆ ಅಂತ ಅರ್ಥ. ಇದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಆಮೇಲೆ ಇಲ್ಲೊಂದು ಸ್ಥಾನ ಉಳಿದಿದೆ. ಈಗ ಇದನ್ನು ಮಾಡುವ. ಇದಕ್ಕೆ ಏನಂತ ಹೇಳಿದ್ರೆ, ಈಗ ನೋಡಿ, 2 ಸ್ಕ್ವೇರ್ ಇದೆ. ಇಲ್ಲಿ 3 ಸ್ಕ್ವೇರ್ ಇದೆ. ಇಲ್ಲಿ 4 ಸ್ಕ್ವೇರ್ ಇದೆ. ಇಲ್ಲಿ 5 ಸ್ಕ್ವೇರ್ ಇದೆ. ಇಲ್ಲಿ 6 ಸ್ಕ್ವೇರ್ ಅಂದಮೇಲೆ ಇಲ್ಲೂ 6 ಸ್ಕ್ವೇರ್ ಬರಬೇಕು. ಈ ರೀತಿಯಾಗಿ ನೀವು ಈ ಲೆಕ್ಕವನ್ನು ಕೆಲವೇ ಕ್ಷಣದಲ್ಲಿ ಮಾಡಿ ಮುಗಿಸ್ಬೋದು. ಈ 7ನೇ ಲೆಕ್ಕವನ್ನು ನೋಡೋಣ. ಸಂಖ್ಯೆಯನ್ನು ಕೂಡಿಸದೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ನಾವು ಇದನ್ನು ಕೂಡಿಸಬಾರ್ದು. ಇದನ್ನು ಕೂಡಿಸದೆ ಮೊತ್ತ ಎಷ್ಟು ಬರ್ತದೆ ಅಂತ ಹೇಳಬೇಕು. ಇದು ಹೇಗೆ? ಈಗ ನೋಡಿ, ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ 5ರ ವರ್ಗ ಆಗಿರುತ್ತದೆ. ಇದರಲ್ಲಿ ಒಂದು ನಿಯಮ ಇದೆ. ಯಾವಾಗಲೂ ಬೆಸ ಸಂಖ್ಯೆಗಳನ್ನು ನೀವು ಕೂಡಿಸಿದರೆ 1 ಪ್ಲಸ್ 3 ಪ್ಲಸ್ 5 ಇಸ್ ಈಕ್ವಲ್ ಟು ಎಷ್ಟಿದೆ? 3 ಬೆಸ ಸಂಖ್ಯೆ ಇದೆ. 3 ಬೆಸ ಸಂಖ್ಯೆ ಅಂತ ಹೇಳಿದ್ರೆ 3 ಸ್ಕ್ವೇರ್ ಅಂದರೆ 3 ಮೂಲೆ 9. ಈಗ ಬೇಕಾದ್ರೆ ಇದು ಕೂಡಿ 5 3 8 8 1 9 ಅಲ್ವಾ. ಹಂಗೆ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಇದೆಷ್ಟು? 4 ಸಂಖ್ಯೆ ಆಯಿತು. 4 ಸಂಖ್ಯೆ ಅಂದರೆ 4 ಸ್ಕ್ವೇರ್ ಆಯಿತು. 4 ಸ್ಕ್ವೇರ್ ಅಂದರೆ 16 ಆಯಿತು. ಇಲ್ಲಿಂದ 9 9 7 16 ಅಲ್ವಾ. ಅದೇ ಥರ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಇದು ಈಕ್ವಲ್ ಟು 5 ಸಂಖ್ಯೆ ಆಯಿತು. 5 ಸ್ಕ್ವೇರ್ ಅಂದರೆ 5 25. ಇದಿಷ್ಟು ಕೂಡಿದ್ರೆ 25 ಆಗ್ತದೆ. ಇದು ಈ ಬೆಸ ಸಂಖ್ಯೆಗಳ ನಿಯಮ ಇದೆ. ಅದರ ಪ್ರಕಾರ ನಾವು ಲೆಕ್ಕವನ್ನು ಮಾಡೋಣ. ಈಗ ಎಷ್ಟು ಸಂಖ್ಯೆ ಇದೆ? 1 2 3 4 5 ಇದೆ. 5 ಅಂತ ಹೇಳಿದ್ರೆ 5ರ ವರ್ಗ. ಮೊದಲ 5 ಬೆಸ ಸಂಖ್ಯೆಗಳ ಮೊತ್ತ 5ರ ವರ್ಗ ಆಗಿರುತ್ತದೆ. ಆದ್ದರಿಂದ ಈ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಅಂದರೆ 25. ಇದಿಷ್ಟನ್ನು ಕೂಡಿಸಿದ್ರೆ ನಿಮಗೆ 25 ಬರೋದು. ನಂತರ 2ನೇ ಲೆಕ್ಕ. 1 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಪ್ಲಸ್ 13 ಪ್ಲಸ್ 15 ಪ್ಲಸ್ 17 ಪ್ಲಸ್ 19 ಇದರ ಮೊತ್ತ ಎಷ್ಟು ಅಂತ ಕಂಡಿಬೇಕು. ಈಗ ಎಷ್ಟಿದಾವೆ? 1 2 3 4 5 6 7 8 9 10 ಸಂಖ್ಯೆ ಇದ್ದಾವೆ. ಅಂದರೆ 10 ಸಂಖ್ಯೆ ಅಂದರೆ 10ರ ವರ್ಗ. 10ರ ವರ್ಗ ಅಂದರೆ 10 × 100. ಮೊದಲ 10 ಬೆಸ ಸಂಖ್ಯೆಗಳ ಮೊತ್ತ 10ರ ವರ್ಗ ಆಗಿರುತ್ತದೆ. ಆದ್ದರಿಂದ ಇಷ್ಟು ಸಂಖ್ಯೆಗಳು ಬರೆದ್ರೆ 10ರ ವರ್ಗ ಇಸ್ ಈಕ್ವಲ್ ಟು 100. ಇದರ ಮೊತ್ತ ಎಷ್ಟು? 100. ಅದೇ ರೀತಿ 3ನೇ ಲೆಕ್ಕ. 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಪ್ಲಸ್ 13 ಪ್ಲಸ್ 15 ಪ್ಲಸ್ 17 ಪ್ಲಸ್ 19 ಪ್ಲಸ್ 21 ಪ್ಲಸ್ 23 ಇಷ್ಟು ಕೂಡಿದರೆ ಎಷ್ಟು ಮೊತ್ತ ಆಗ್ತದೆ ಅಂತ ನಾವು ಕೂಡಿಸದೆ ಹೇಳಬೇಕು. ಈಗ ಎಷ್ಟಿದೆ ಅಂಕೆಗಳು? 1 2 3 4 5 6 7 8 9 10 11 12 ಅಂಕೆಗಳಿದ್ದಾವೆ. 12 ಅಂದರೆ 12ರ ವರ್ಗ. ಇಷ್ಟು ಬರ್ಕೊಂಡು 12ರ ವರ್ಗ. 12ರ ವರ್ಗ ಅಂದರೆ 12 12 144. ಇದ್ರ ಮೊತ್ತ 144.
ಇದು 8ನೇ ಲೆಕ್ಕ. 8ನೇದರಲ್ಲಿ 49 7 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ. ಈಗ ಹಿಂದೆ ಮಾಡಿದ್ವಲ್ಲ ಹಂಗೆ 7 ಬೆಸ ಸಂಖ್ಯೆಗಳ ಮೊತ್ತ 49 ಆಗಬೇಕು. ಹಾಗಾದರೆ ಹೇಗೆ ಬೆಸ ಸಂಖ್ಯೆಗಳು ಒಂದರ ನಂತರ ಒಂದು ಬರ್ಕೊಂಡು ಹೋಗೋದು. 1 + 3 + 5 + 7 + 9 + 11 + 13 ಇವೆಲ್ಲವೂ ಬೆಸ ಸಂಖ್ಯೆಗಳು ಇದ್ದಾವೆ. ಇದರಲ್ಲಿ ಯಾವುದು ಸಮ ಸಂಖ್ಯೆ ಇಲ್ಲ. ಹಾಗಾಗಿ ಎಷ್ಟು ಸಂಖ್ಯೆ ಅದು 1 2 3 4 5 6 7 7 ಆಯಿತು. 7 ಅಂದರೆ 7ರ ವರ್ಗ. 7ರ ವರ್ಗ ಅಂತೇಳಿ 7 7 49. ಇದು ಬರೆಯೋ ಅವಶ್ಯಕತೆ ಇಲ್ಲ. ಇದು ಬರೆಯೋ ಅವಶ್ಯಕತೆ ಇಲ್ಲ, ಹಂಗೆ ನಿಮಗೆ ಬರೆದು ತೋರಿಸಿದೆ. ಈಗ 2ನೇ ಲೆಕ್ಕವನ್ನು ನೋಡೋಣ. 121 11ರ ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ. ಈಗ 11 ಬೆಸ ಸಂಖ್ಯೆಗಳು ಬರೆದ್ರೆ 129 ಆಗ್ತದೆ. ಈಗ 1 + 3 + 5 + 7 + 9 + 11 + 13 + 15 + 17 + 19 + 21 ಇವೆಷ್ಟಿದ್ದಾವೆ? 1 2 3 4 5 6 7 8 9 10 11 11 ಸಂಖ್ಯೆಗಳಿದ್ದಾವೆ. 11ರ ಮೊತ್ತ 121 ಆಗ್ತದೆ. ಅಂದರೆ 11ರ ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ ಅಂದರೆ ಇದಿಷ್ಟು = 121. ನೆಕ್ಸ್ಟ್ 9ನೇ ಲೆಕ್ಕ. ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ? ಈಗ 1ನೇ ಲೆಕ್ಕ 12 ಮತ್ತು 13 ಇದರ ವರ್ಗಗಳ ಮಧ್ಯೆ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳಿದ್ದಾರೆ. ಅಂತ ಹೇಳಿದರೆ ಅಂದರೆ ಈ ಲೆಕ್ಕದ ಅರ್ಥವನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. 12 ಮತ್ತು 13 ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂದರೆ 12 ಮತ್ತು 13 ಅಂದರೆ 12ರ ವರ್ಗ ಎಷ್ಟು? 144. ಈಗ 12ರ ವರ್ಗ 144, ಹಾಗೆ 13ರ ವರ್ಗ 169. ಈಗ 144 ಮತ್ತು 169ರ ಮಧ್ಯೆ ಎಷ್ಟು ಸಂಖ್ಯೆಗಳಿದ್ದಾವೆ? 144, 145, 146, 147, 148, 149, 150, 151, 152, 153, 154, 155, 156, 157, 158, 159, 160, 161, 162, 163, 164, 165, 166, 167, 168, 169. ಇದು 12ರ ಸ್ಕ್ವೇರ್, ಇದು 13ರ ಸ್ಕ್ವೇರ್. ಇವೆರಡರ ಮಧ್ಯದಲ್ಲಿ ಇಷ್ಟು ಸಂಖ್ಯೆಗಳಿದ್ದಾವೆ. ಎಷ್ಟು? 1 2 3 4 5 6 6 ಅಂದರೆ 6 4 24 ಸಂಖ್ಯೆಗಳಿದ್ದಾವೆ. 24 ಸಂಖ್ಯೆಗಳಿದ್ದಾವೆ. ಇದನ್ನು ಅವ್ರು ಕೇಳಿರೋದು. ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ? ಇದ್ರ ವರ್ಗ ಮತ್ತು ಇದ್ರ ವರ್ಗ ಮಧ್ಯದಲ್ಲಿ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳಿದರೆ ಇಷ್ಟು ಸಂಖ್ಯೆಗಳಿದ್ದಾವೆ. ಎಷ್ಟು? 24 ಸಂಖ್ಯೆಗಳಿದ್ದಾವೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿದರೆ ಅದಕ್ಕೊಂದು ಸೂತ್ರ ಇದೆ. ಆ ಸೂತ್ರ ಪ್ರಕಾರ ಮಾಡೋಣ. ಈಗ ನೋಡಿ, n ಮತ್ತು n+1ರ ನಡುವೆ 2n ರಷ್ಟು ಸಂಖ್ಯೆಗಳಿರುತ್ತವೆ ಅಂತ ಒಂದು ಸೂತ್ರ ಇದೆ. n ಅಂತ ಹೇಳಿದ್ರೆ ಇದು ನಂಬರ್, n ಅಂದರೆ ನಂಬರ್, n ಅಂದರೆ 12, 2n ಅಂದರೆ 2 × 12. ಈ ಎರಡರ ಮಧ್ಯದಲ್ಲಿ ಗುಣಾಕಾರ ಇದೆ, 2 ಗುಣಿಲೆ n ಇದೆ. ಆದ್ದರಿಂದ 2 × 12 ಅಂದರೆ 24. ಈಗ ಈ ಎರಡು ಸಂಖ್ಯೆಗಳ ಮಧ್ಯೆ 24 ಸಂಖ್ಯೆಗಳಿವೆ ಅಂತ ಬರೆಯುವುದು. 12 ಮತ್ತು 13ರ ವರ್ಗಗಳ ನಡುವೆ ಪೂರ್ಣ ವರ್ಗವಲ್ಲದ 24 ಸಂಖ್ಯೆಗಳಿರುತ್ತವೆ ಅಂತ ಬರೆಯುವುದು. ನೆಕ್ಸ್ಟ್ ಅದೇ ರೀತಿ ಎರಡನೇದು 25 ಮತ್ತು 26ರ ವರ್ಗದ ಮಧ್ಯೆ ಎಷ್ಟಿದ್ದಾವೆ? n ಮತ್ತು n+1ರ ನಡುವೆ 2n ರಷ್ಟು ಪೂರ್ಣ ವರ್ಗವಲ್ಲದ ಸಂಖ್ಯೆಗಳಿರುತ್ತವೆ. ಈಗ n = 25, 2n ಅಂದರೆ 25 × 2 ಮಾಡಿದ್ರೆ 50 ಬರ್ತದೆ. 25 ಮತ್ತು 26 ವರ್ಗಗಳ ನಡುವೆ 50 ಪೂರ್ಣ ವರ್ಗವಲ್ಲದ ಸಂಖ್ಯೆಗಳಿರುತ್ತವೆ. ಈಗ ಅದೇ 9ನೇ ಲೆಕ್ಕದಲ್ಲಿ 3ನೇದು 99 ಮತ್ತು 100 ಇವೆರಡರ ವರ್ಗಗಳ ಮಧ್ಯೆ ಎಷ್ಟು ಸಂಖ್ಯೆಗಳಿದ್ದಾವೆ? n ಮತ್ತು n+1ರ ನಡುವೆ 2n ರಷ್ಟು ಪೂರ್ಣ ವರ್ಗವಲ್ಲದ ಸಂಖ್ಯೆಗಳಿರುತ್ತವೆ. n ಅಂದರೆ 99, 2n ಅಂದರೆ 99 × 2 198 ಆಯಿತು. ಅಂದರೆ 198 ಪೂರ್ಣ ವರ್ಗವಲ್ಲದ ಸಂಖ್ಯೆಗಳಿರ್ತವೆ. ಇದರಲ್ಲಿ 99 ಮತ್ತು 100ರ ಮಧ್ಯದಲ್ಲಿ 99 ಮತ್ತು 100ರ ವರ್ಗಗಳ ನಡುವೆ 198 ಪೂರ್ಣ ವರ್ಗವಲ್ಲದ ಸಂಖ್ಯೆಗಳಿರುತ್ತವೆ. ಇಲ್ಲಿಗೆ 5.1ರ ಎಲ್ಲ ಲೆಕ್ಕಗಳು ಪೂರ್ಣಗೊಂಡಿವೆ. ನೆಕ್ಸ್ಟ್ 5.2ರ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ಸುಲಭವಾಗಿ ಗಣಿತ ಕಲಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಲು ಶೇರ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಮುಂದಿನ ಗಣಿತದ ಅಭ್ಯಾಸಗಳಿಗಾಗಿ ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ಅನ್ನು ಸದಾ ವೀಕ್ಷಿಸುತ್ತಿರಿ. ಯಾವುದೂ ಅರ್ಥವಾಗದಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾನು ಸುಲಭವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು.